ಸೊ ಆಯಿತು ಕೊಡೋಣ, ಒಂದು ಟ್ರೈ ಮಾಡೋಣ ಅಂತ ಹೋಗಿ ಆಡಿಷನ್ಗೆ ಹೋಗಿದ್ದೆ. ಆಡಿಷನಲ್ಲಿ ನೋಡಿದ್ರೆ ಒಂದು ಸಾವಿರಾರು ಜನ ಇದ್ದಾರೆ, ಎಲ್ಲ ಎಕ್ಸ್ಪೀರಿಯನ್ಸ್ ಇರೋರು, ಥಿಯೇಟ್ರ್ ಬ್ಯಾಕ್ಗ್ರೌಂಡ್ದವರು, ಸೀರಿಯಲ್ ಮಾಡಿದವರು. ಸೊ ಅಲ್ಲೇ ಹೇಳಿದೆ, ನಮ್ಮ ಮತ್ತೆ ಬಂದಿದ್ರು ಅವತ್ತು ಆಡಿಷನ್ಗೆ ನನ್ನ ಜೊತೆ. ನಂದೇ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಿದೆ, ನಾನು ಸೆಲೆಕ್ಟ್ ಆಗಲ್ಲ, ಇಲ್ಲಿ ಹೋಗ್ಬಿಡೋಣ, ಆಫೀಸ್ ಲೇಟ್ ಆಗುತ್ತೆ ಅಂತ. ಅವರು ಬಂದಿದೆಯಾ, ಏನೋ ಒಂದು ಟ್ರೈ ಮಾಡು ಅಂದರು. ಸೊ ಸೆಲೆಕ್ಟ್ ಆಯಿತು. ಆಡಿಷನ್ 2-3 ಸರಿ ಕರೆದ್ರು ಆಡಿಷನ್ಗೆ. ಆಯಿತು, ಸೆಲೆಕ್ಟ್ ಆದಮೇಲೆ ನಿಮಗೆ ರಾಯರ ಅಮ್ಮ ಗೋಪಿಕಾಂಬ ರೋಲ್ ಕೊಡ್ತೀವಿ ಅಂದರು. ನಾನು ಒಂದು ಸೆಕೆಂಡು, ರಾಯರ ಅಮ್ಮನ ರೋಲಾ? ನಾನಿರೋದು ಇಷ್ಟು ಚಿಕ್ಕ ಹುಡುಗಿ, ನಾನು ಅದು ಹೆಂಗೆ ಕ್ಯಾರಿ ಮಾಡೋದು? ನಂಗೆ ಅದು ಸಾಧ್ಯನೇ ಇಲ್ಲ. ಅದು ಅಮ್ಮ ಅಂದ ತಕ್ಷಣ ಇನ್ನೂ ಜಾಸ್ತಿ ಭಯ ಆಗಿ ಸ್ಟಾರ್ಟ್ ಆಯಿತು. ಏನೋ ರಾಯರ ಹೆಂಡ್ತಿದು ಅಥವಾ ರಾಯರ ಮಕ್ಕಳು ಅಥವಾ ಏನೋ ಒಂದು ಬಂಧು ಬಳಗ, ಯಾವುದೋ ಒಂದು ಚಿಕ್ಕ ಪುಕ್ಕ ರೋಲ್ ಆದರೆ ಓಕೆ. ಇಷ್ಟು ದೊಡ್ಡ ರೋಲು, ಅದು ಅಮ್ಮನ ರೋಲು ಅಂದರೆ ಸಾಧ್ಯನೇ ಇಲ್ಲ, ಇದು ಯಾಕೋ ಆಗದೆ ಇರೋ ಕೆಲಸ ಅಂತ ನಾನು ಅವತ್ತು ಇಲ್ಲ ಅಂದ್ಬಿಟ್ಟೆ. ಇಲ್ಲ, ನಾನು ಮಾಡಲ್ಲ, ಇದಾಗಲ್ಲ ಅಂತ. ದೆನ್ ಅದಾದಮೇಲೆ ಸುಖಧರೆ ಸರ್, ಮಹೇಶ್ ಸರ್ ಕಾಲ್ ಮಾಡಿದ್ರು. ಇಲ್ಲ, ಇದು ತುಂಬ ಒಳ್ಳೆ ಪಾತ್ರ ಇದೆ, ಇದಕ್ಕೆ ತುಂಬ ದೊಡ್ಡ ಸ್ಕೋಪ್ ಇದೆ. ಆಮೇಲೆ ನಿಮ್ಗೆ ಆ್ಯಕ್ಟಿಂಗಿಗೆ, ನಿಜವಾಗ್ಲೂ ನಿಮಗೆ ಆ್ಯಕ್ಟಿಂಗಿಗೆ ಒಂದು ಸ್ಕೋಪ್ ಸಿಗುತ್ತೆ, ಬೇರೆ ಬೇರೆ ವೇರಿಯೇಷನ್ಸ್ ಇರುತ್ತೆ ಇದರಲ್ಲಿ, ನೀವು ಒಪ್ಕೊಳ್ಳಿ, ಮಾಡಿ, ನಿಮಗೆ ತುಂಬ ಒಳ್ಳೆ ಭವಿಷ್ಯ ಇದೆ ಅಂತ ಅವ್ರು ಹೇಳಿದ್ರು. ನಮಗೆ ಎಕ್ಸೆಪ್ಟ್ ಮಾಡೋಕ್ಕೆ ತುಂಬ ಹಿಂಸೆ ಆಗ್ತಿತ್ತು. ಇದು ಇಷ್ಟು ದೊಡ್ಡ ರೋಲೆಲ್ಲ ಚಾನ್ಸೇ ಇಲ್ಲ, ಭಯ ನನಗೆ, ಅದು ಎಕ್ಸೆಪ್ಟ್ ಮಾಡೋಕ್ಕೆ ಭಯ ಆಗ್ತಿತ್ತು. ಆಮೇಲೆ ಒಂದಿನ ಮಾಡಬೇಕು ಅಂದ್ಕೊಳ್ಳೋದು, ಒಂದಿನ ಇಲ್ಲ ಅನ್ನೋದು. ಮತ್ತು ಸರ್ ಆಫೀಸಿಗೆ ಕರೆಸಿದ್ರು. ನೋಡಿ, ಇಂಥ ರೋಲ್ ಅಪಾರ್ಚುನಿಟಿ ಇಷ್ಟು ಜನ ಬಂದಿದ್ದಾರೆ, ಅದರಲ್ಲಿ ರಾಯರು ನಿಮ್ಮನ್ನು ಚೂಸ್ ಮಾಡಿದ್ದಾರೆ ತಾಯಿಯಾಗಿ ಅಂದರೆ ದೇರ್ ಈಸ್ ಸಮಥಿಂಗ್ ಇನ್ ಇಟ್. ಅದು ನಿಮ್ಮ ಪುಣ್ಯನೋ ಅಥವಾ ಅದು ನೀವು ಬಯಸಿ ಬಂದಿದ್ದೋ ಬಯಸದೇ ಇದ್ದಿದ್ದೋ, ಅಪಾರ್ಚುನಿಟಿ ಬಂದಿದೆ, ಗ್ರ್ಯಾಬ್ ಮಾಡ್ಕೊಳ್ಳಿ, ಮಾಡಿ, ಸೆಟ್ ಆಗುತ್ತೆ, ನಿಮ್ಮ ಮುಖಕ್ಕೆ ಸೂಟ್ ಆಗುತ್ತೆ ಅದು ಅಂತ. ಸೊ ಆಯಿತು ಅಂತ ಹೇಳ್ಬಿಟ್ಟು ಬಂದೆ. ಮತ್ತೆ ಮನೆಗೆ ಬಂದಮೇಲೆ ಅದೇ ಡಿಸ್ಕಷನು, ಬೇಡ, ಬೇಕು, ಬೇಡ ಅಂತ.